ಸುಂಟರ ಗಾಳಿ ಸುಂಟರ ಗಾಳಿ ಹೋಗಿ ನನ್ಗೋಸ್ಕರ ಮೀನ್ ತಕೊಂಡ್ ಬರ್ತೀಯಾ? ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಸುಂಟರ ಗಾಳಿ ಹಾಡಿನ ಮೂಲಕ ಇಲ್ಲಿ ಲಿಂಬೆ ಹುಳಿನ ಕೇಳ್ತಿದ್ದಾರೆ ರಕ್ಷಿತಾ ಅವರು ಅಂತಂದ್ಬಿಟ್ಟು ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಲಿಂಬೆ ಹುಳಿ ಅಂದ್ರಲ್ವಾ, ಅದಕ್ಕೋಸ್ಕರನೇ ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಹಾಡಿನ ಮುಖಾಂತರ ಕುಕ್ಕುಗಳು ಈಗ ಕ್ವಾಟ್ಲೆಗಳಿಗೆ ಏನೇನು ಅವ್ರು ಕುಕ್ ಮಾಡಕ್ಕೆ ಅಡಿಗೆ ಐಟಮ್ಸ್ಗಳು ಬೇಕು ಅಂತಂದ್ಬಿಟ್ಟು ಹೇಳ್ಬೇಕು. ಹಾಡು ಹೇಳ್ಕೊಂತ ಇಲ್ಲಿ ಹೇಳ್ತಿದ್ರೆ ಮನೋರಂಜನೆಗಂತೂ ಇಲ್ಲಿ ಏನು ಕಡಿಮೆ ಇರಲ್ಲ ಅಂತಂದ್ಬಿಟ್ಟು ಗೊತ್ತಿದೆ. ಸೊ ಅದಕ್ಕೋಸ್ಕರನೇ ಈಗ ಕುಕ್ಕುಗಳು ಎಲ್ಲರೂ ಕೂಡ ಏನೇನು ಅಡಿಗೆ ಸಾಮಾನುಗಳು ಬೇಕೋ ಕ್ವಾಟ್ಲೆಗಳಿಗೆ ಹಾಡಿನ ಮುಖಾಂತರನೇ ಇಲ್ಲಿ ಹೇಳಬೇಕು. ಅದಕ್ಕೋಸ್ಕರನೇ ಡಿ ಬಾಸ್ ದರ್ಶನ್ ಅವರ ಸಾಂಗ್ ನ ಹೇಳ್ತಾ ಇಲ್ಲಿ ರಕ್ಷಿತಾ ಅವರು ಸುಂಟರ ಗಾಳಿ ಹಾಡಂತೂ ಮಸ್ತ್ ಇದೆ ಬಿಡಿ. ಅದರಲ್ಲೂ ಕೂಡ ಡಿ ಬಾಸ್ ಅಭಿಮಾನಿಗಳಿಗಂತೂ ಸಖತ್ ಖುಷಿ ಆಗ್ಬಿಡುತ್ತೆ. ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಜಾಸ್ತಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ದರ್ಶನ್ ಅವರ ಸಾಂಗ್ ಅಂತೂ ಸಖತ್ ಇಲ್ಲಿ ಓಡಾಡ್ತಾನೆ ಇದೆ. ಓಂ ಪ್ರಕಾಶ್ ಅವರು ಎಂಟ್ರಿ ಆದಾಗ ಫಸ್ಟ್ ಇಲ್ಲಿ ದರ್ಶನ್ ಅವ್ರ ಜೊತೆ ಅವ್ರದ್ದೊಂದು ಬಾಂಡಿಂಗ್ ಹೇಗಿತ್ತು ಅದರ ಎಲ್ಲಾ ವಿಚಾರನೂ ಕೂಡ ಇಲ್ಲಿ ಹಂಚ್ಕೊಂಡಿದ್ರು. ಜೊತೆಗೆ ಈಗ ಮತ್ತೆ ಆ ಸಾಂಗ್ಗಳು ಬರ್ತದೆ ಅಂತಂದ್ರೆ ಅದರಲ್ಲೂ ಕೂಡ ಕಲರ್ಸ್ ಕನ್ನಡ ವಾಹಿನಿ ಅಂತೂ ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಅದ್ಭುತವಾಗಿ ಇಲ್ಲಿ ನಡೆಸ್ಕೊಡ್ತಾ ಇದೆ. ಆದ್ರೆ ಕಳೆದ ಸೀಸನ್ ಗಿಂತ ಈ ಸೀಸನ್ ತುಂಬಾ ಚೆನ್ನಾಗಿದೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಒಪಿನಿಯನ್ ಹಂಚ್ಕೊಂತಿದ್ದಾರೆ. ಒಟ್ನಲ್ಲಿ ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ಸಖತ್ ಆಗಿದೆ, ಸಖತ್ ಮನೋರಂಜನೆ ಕೊಡ್ತಾ ಇದೆ. ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ಫೋಟೋ ಕೂಡ ಇಲ್ಲಿ ನೋಡಿದೆ. ಅದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಒಂದು 2 ರಿಂದ 3 ದಿವಸ ಏನೋ ಆಯ್ತು ಈ ಒಂದು ಫೋಟೋ ವೈರಲ್ ಆಗ್ಬಿಟ್ಟು. ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಈಗ ಕುಕ್ಕುಗಳು ಕ್ವಾಟ್ಲೆಗಳು ಏನಿದ್ದಾರೆ, ಕಳೆದ ವಾರ ಇಲ್ಲಿ ಗ್ರಾಮಾಯಣ ಸಿನಿಮಾ ರಿಲೀಸ್ ಇತ್ತು. ಅದಕ್ಕೋಸ್ಕರನೇ ವಿನಯ್ ರಾಜ್ಕುಮಾರ್ ಅವರು ಮತ್ತೆ ಮೇಘನಾ ಅವರು ಬಂದಿದ್ರು. ತುಂಬಾ ಚೆನ್ನಾಗಿ ಸ್ವಲ್ಪ ಕ್ವಾಟ್ಲೆ ಕೂಡ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು, ಮನೋರಂಜನೆ ಸಖತ್ತಾಗಿತ್ತು. ಅದೇ ತರ ಈ ವಾರ ಯಾರು ಬರಬಹುದು ಅಂತ ಕಾಯ್ತಿದ್ರು. ಬಟ್ ಇವಾಗ ಬಿಟ್ಟಿರೋ ಪ್ರೋಮೋಗಳಲ್ಲಿ ಈಗ ಯಾರಾದ್ರೂ ಗೆಸ್ಟ್ ಬರ್ತಾ ಇದಾರ ಅಂತಂದ್ರೆ ಯಾರು ಕೂಡ ಗೆಸ್ಟ್ ಬಂದಿಲ್ಲ. ಇನ್ನು ಬರೋ ವಾರ ಯಾರಾದ್ರೂ ಗೆಸ್ಟ್ ಬರಬಹುದು ಅಂತಂದ್ಬಿಟ್ಟು ಕಾಣಿಸ್ತದೆ. ಅದರಲ್ಲೂ ಕೂಡ ಕ್ವಾಟ್ಲೆ ಕಿಚನ್ಗೆ ಇಲ್ಲಿ ಗಿಲ್ಲಿ ನಟ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಒಂದು ಫೋಟೋ ಅಂತೂ ಇಲ್ಲಿ ಗೊತ್ತಾಗ್ತದೆ. ಅದು ಎಷ್ಟು ಮಟ್ಟಿಗೆ ನಿಜನ ಸುಳ್ಳೋ ಗೊತ್ತಿಲ್ಲ, ಬಟ್ ಫೋಟೋ ಅಂತೂ ಇಲ್ಲಿ ನೋಡಿದೀನಿ. ಅಂದ್ರೆ ಬರೋ ವಾರ ಬರ್ತಾರ, ಯಾವ ವಾರ ಬರ್ತಾರ ಗೊತ್ತಿಲ್ಲ, ಗೆಸ್ಟ್ ಆಗಿ ಬರ್ತಾರ ಅಥವಾ ಕ್ವಾಟ್ಲೆ ಕೊಡಕ್ ಬರ್ತಾರ ಏನೋ ಗೊತ್ತಿಲ್ಲ. ಮತ್ತೆ ಎಲ್ರಿಗೂ ಕೂಡ ಇನ್ನೊಂದು ವಿಚಾರ ಗೊತ್ತಿದೆ, ಪಲಾರ್ ಅನ್ನೋ ಸಿನಿಮಾದಲ್ಲಿ ಅವರು ನಾಯಕ ನಟರಾಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಅದ್ರದ್ದು ಅಪ್ಡೇಟ್ ಏನು ಕೂಡ ಇಲ್ಲಿ ಸಿಗ್ತಲ್ಲ. ಅಂದ್ರೆ ಒಂದು ಚಿತ್ರತಂಡ ಏನಿದೆ ಇವಾಗ ಅವ್ರೇನು ಕೂಡ ಅಪ್ಡೇಟ್ ಕೊಟ್ಟಿಲ್ಲ, ಇವರೇ ಹೀರೋಯಿನ್ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಏನಾದ್ರೂ ಕ್ವಾಟ್ಲೆ ಕಿಚನ್ ಬಂದ್ಬಿಟ್ಟು ಇದು ಕನ್ಫರ್ಮ್ ಇನ್ಫಾರ್ಮೇಶನ್ ಅಲ್ಲ, ಏನಾದ್ರೂ ಬರಬಹುದು, ಬಂದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರದು ಕೂಡ ಒಪಿನಿಯನ್ ಇದೆ. ಈಗ ಪಲಾರ್ ಸಿನಿಮಾ ಈಗ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಆದ್ರೆ ಹೀರೋಯಿನ್ ಯಾರು ಅಂತ ಅಂದ್ಬಿಟ್ಟು ಅಧಿಕೃತವಾಗಿ ಚಿತ್ರತಂಡ ಘೋಷಣೆ ಮಾಡಿಲ್ಲ. ಇಲ್ಲಿ ಗಿಲ್ಲಿ ನಟ ಅವರು ಕಾವ್ಯ ಅವರು ಇರಬಹುದು ಅಂತ ಅಂದ್ಬಿಟ್ಟು ಫ್ಯಾನ್ಸ್ ಗಳು ಎಲ್ಲರೂ ಕೂಡ ಗೆಸ್ ಮಾಡಿದ್ದಾರೆ. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಸೀಸನ್ 1 ಅಲ್ಲೇ ಇಲ್ಲಿ ಗಿಲ್ಲಿ ನಟ ಅವರು ಬಂದಿದ್ರು, ಒಂದ್ ಸ್ವಲ್ಪ ಎಪಿಸೋಡ್ ಇಲ್ಲಿ ಕಾಣಿಸ್ಕೊಂಡ್ರು, ತುಂಬಾ ಚೆನ್ನಾಗಿ ಕ್ವಾಟ್ಲೆ ಕೊಟ್ರು. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬರ್ತಾ ಇದಾರ ಗೆಸ್ಟ್ ಆಗಿ ಅಂತಂದ್ಬಿಟ್ಟು ನೋಡ್ಬೇಕಿದೆ. ಇಲ್ಲ ಅಂತಂದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಏನಾದ್ರು ಎಂಟ್ರಿ ಕೊಡ್ತಿದ್ರ ಚಾನ್ಸ್ ಇಲ್ಲ ಬಿಡಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಅವರು ಬಿಸಿ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದ್ರೆ ಒಂದು ಇಂಟರ್ವ್ಯೂ ನಲ್ಲಿ ಇಲ್ಲಿ ರಕ್ಷಿತಾ ಅವರಿಗೆ ಒಬ್ರು ಆಂಕರ್ ಕ್ವಶನ್ ನ ಕೇಳಿದ್ರು, ಕ್ವಾಟ್ಲೆ ಕಿಚನ್ ಅಲ್ಲಿ ಗಿಲ್ಲಿ ನಟ ಅವ್ರು ಬಂದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ ತುಂಬಾನೇ ಚೆನ್ನಾಗಿರುತ್ತೆ, ಕ್ವಾಟ್ಲೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದೇ ರೀತಿ ಇವಾಗ ರಕ್ಷಿತಾ ಅವ್ರ ಜೊತೆ ಗಿಲ್ಲಿ ನಟ ಅವರು ಕಾಣಿಸ್ಕೊಂಡಿದ್ದಾರೆ. ನೋಡೋಣ ಗೆಸ್ಟ್ ಆಗಿ ಇಲ್ಲಿ ಏನೆಲ್ಲಾ ಕ್ವಾಟ್ಲೆ ಕೊಡ್ತಾರೆ ಬಂದ್ರೆ ಗಿಲ್ಲಿ ಅವರು ಅಂತ ಅಂದ್ಬಿಟ್ಟು. ಸದ್ಯ ಫೋಟೋ ಅಂತೂ ವೈರಲ್ ಆಗಿದೆ. ಈಗ ಯಾವ ವೀಕ್ ಅಲ್ಲಿ ಅವ್ರು ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಒಂದ್ ವೇಳೆ ಬಂದ್ರು ಅಂತಂದ್ರೆ ಈಗ ಪಲಾರ್ ಸಿನಿಮಾದ ನಾಯಕಿ ಯಾರು ಅಂತ ಏನಾದ್ರು ಅನೌನ್ಸ್ ಮಾಡ್ತಾರಾ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ನೋಡ್ಬೇಕಿದೆ. ಯಾರೆಲ್ಲ ಈ ಒಂದು ಎಪಿಸೋಡ್ಗೆ ಕಾಯ್ತಿದ್ದೀರಾ, ಈಗಂತೂ ನೀವು ನೋಡಿದೀರಾ ಸುಮಾರು ಪ್ರೋಮೋಗಳು ಇಲ್ಲಿ ಬಿಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ, ಅದ್ಭುತವಾಗಿದೆ. ಈಗ ಎಲ್ಲರೂ ಕೂಡ ವೇಟ್ ಮಾಡ್ತಿರೋ ಪ್ರೋಮೋ ಯಾವ್ದಪ್ಪ ಅಂತಂದ್ರೆ ಗಿಲ್ಲಿ ನಟ ಅವ್ರು ಏನಾದ್ರು ಬಂದ್ರೆ ಈಗ ಆ ಒಂದು ಪ್ರೋಮೋ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಫೋಟೋ ಅಂತೂ ವೈರಲ್ ಆಗಿದೆ, ಆದ್ರೆ ಪ್ರೋಮೋ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಾನೆ ಇರ್ತೀರಾ. ನೋಡೋಣ ವೀಕ್ಷಕರೇ, ಈ ವಾರ ಕ್ವಾಟ್ಲೆ ಕಿಚನ್ ಅಲ್ಲಿ ಯಾರ್ಯಾರು ಯಾವ್ಯಾವ ತರ ಕ್ವಾಟ್ಲೆ ಮಾಡ್ತಾರೆ, ಯಾರ್ಯಾರು ಯಾವ ತರ ಅಡಿಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ನಿಮ್ ಸಪೋರ್ಟ್ ಯಾರಿಗಿದೆ, ಯಾರು ಗೆದ್ರೆ ನಿಮಗೆ ಇಷ್ಟ ಆಗುತ್ತೆ, ನಿಮ್ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.